ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾವು ತುಂಬ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ಕಲದಗಿರಿ ಹೊರಟಿದ್ದೀವಿ ಗೈಸ್. ನಮ್ಮ ಹೇಮಣ್ಣ ಕಾಯಿಸಿದ್ದಾನೆ. ಹೇಮೋ ದೇವ್ರ ಪೂಜೆಗೆ ಅಲ್ಲಿ ಕಲದಗಿರಿಗ ಗೈಸ್. ಒಂದು ನೋಡಿ ಗೈಸ್, ಎಲ್ಲಾರು ಬಿಡ್ಕೊಂಡಂಗೆ ಎಲ್ಲೆಲ್ಲೋ ಸೇಕೋಯ್ತಾನೆ. ನೋಡಮ್ಮ ಬಾಯ್ ಬಾಯ್ ಗೈಸ್. ನಾವು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದೆ ಗೈಸ್. ನಾವೇನು ಹೊಂಟಿದ್ರಿ, ನಮ್ಮ ಮಕ್ಕಳು ಹೊಂಟೆ ಹೊಂಟ ಬರಲಿ ಬೇಗಲೇ. ಬಾಯ್ 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 ಹೋಗ್ಬರ್ತೀವಿ ಗೈಸ್. ನಾವು ನಮ್ಮ ಪಪ್ಪ ಕಲದಗಿರಿ ಹೊರಟಿದ್ದೀವಿ ಗೈಸ್. ಕಲದಗಿರಿಗೆ ಬ್ಯಾಗಿಗೆಲ್ಲ ತಗೊಂಡು ಫುಲ್ಲು ಪಂಕ ರೆಡಿಯಾಗಿ ಹೊಂಟ್ಬಿಟ್ಟವ್ರೆ. ಚಿಂಚಾಕ್ ಜಿಂಗಿಚಾಕ್ ಅಂತ ಹೊಂಟ್ಬಿಟ್ಟಾರೆ. ಅಲ್ಲಿ ನೋಡ್ರಿ ಗಾಡಿ ಒಂದು ಇಲ್ಲೊಂದು ಐತೆ ಹೊಸ ಗಾಡಿ ಬಂದ್ಬಿಟ್ಟೈತೆ. ಒಂದು ಹೊಸ ಗಾಡಿ ದೇವ್ರ ಹತ್ಕೊಂಡು ಅದಕ್ಕೆ ಹತ್ಬಿಡೋದು. ದೇವ್ರ ಹಾಕೊಂಡು ಹೊಸ ಗಾಡಿ ಫುಲ್ಲು ಹಳೆ ಗಾಡಿ ಅವ್ರು ಬರ್ಲಿ ಒಟ್ರು. ಹಳೆ ಗಾಡಿ ಜನ ತುಂಬೋದು, ಹೊಸ ಗಾಡಿ ದೇವ್ರ ತಗೊಂಡ್ಬರೋದು. ಇಲ್ಲ ನೋಡ್ರಿ ಹೊಸ ಗಾಡಿ. ಎಸ್ ನಮ್ಮ ಹುಡುಗರೆಲ್ಲ ಊರಿಗೆ ಬಿಡ್ತಾ ಇದೀವಿ ಕಲದಗಿರಿಗೆ. ಒಬ್ಬ ಈಗ ಗಾಡಿನ ಒಂದ್ ಸೆಕೆಂಡ್ ಎದಾಡ್ಬಿಡ್ತದ ಮರಿ. ನಮ್ ಟೈಪ್ ತಗೊಂಡೋಗಿದ್ರಾ ಮಾಡಿ ಕರ್ಸಿದ್ವಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೀನು. ಅಲ್ಲಿಂದ ಹೂವು ಮತ್ತು ಐಟಮ್ಸ್ಗಳೆಲ್ಲ ತಗೊಂಡು ಬೇಗ ಕಲದಗಿರಿ ಹೊರಡ್ರಿ ಅಂತ ಅವ್ರನ್ನ ಕಳಿಸಿದ್ವಿ. ಅಲ್ಲಿಂದ ದೇವ್ರ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ಹೊರಗೆ ಹಿಡ್ಕೊಂಡು ಪದಕ್ಕಿನೆಲ್ಲ ಕಟ್ಕೊಂಡು ಜಾಗ ಇಲ್ಲದ ಕಾರಣ ನಾನು ಬೇರೆ ಗಾಡಿಗೆ ಹೋಗ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸಿ. ಭಗವಂತ ಆಂಜನೇಯ ಕಾಪಾಡಪ್ಪ. ಕೂಟ ಜಾಗ ಬೇಕಿಲ್ಲಿ. ಗೈಸ್ ನಾವು ಅಲ್ಲಿಂದ ಊರವರಿಗೆಲ್ಲ ಹೇಳ್ಬಿಟ್ಟು ಎಲ್ಲ ಪೂಜೆ ಗೀಜೆ ಊರಲ್ಲೆಲ್ಲ ಮುಗಿಸ್ಕೊಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟರು ಸೀದಾ ಕಲದಗಿರಿಗೆ. ಮುಗಿದು ಹೋಯಿತು ನಾಳೆ ಏನು ಯಾರಿಗೊತ್ತು, ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. Goodbye last year, welcome new year, singing, dancing. ಬಂದ್ವಿ ಕಲದಗಿರಿ ಬಂದ್ವಿ. ಮುಂದಕ್ಕೆ ಹೋಗಲ್ಲ, ಅಲ್ಲಿಗೆ ಇರಲೇಬೇಕು. ಊಟ ಆಗಿ ಕಸುವಾಗಿ ಎರಡಕ್ಕೆ ಗೈಸ್ ಅಲ್ಲಿ ಎರಡಕ್ಕೆ ಎಲ್ಲ ಹಾಕೊಂಡು ಸರಿಯಾಗಿ ಎಂಜಾಯ್ ಮಾಡಿ ಮಾತಾಡಿಕೊಂಡು ಅಲ್ಲೇ ಗಾಡಿಯಲ್ಲೇ ಮಲ್ಕೊಂಡ್ರು. ಎಲ್ಲರೂ ಮಲ್ಕೊಂಡಿಲ್ಲ, ನಿದ್ದೆನೂ ಬರಲಿಲ್ಲ. ಅಲ್ಲಿ ಹಂಗೋ ಹಿಂಗೋ ಒದ್ದಾಡ್ಕೊಂಡು ಮಲ್ಕೊಂಡ್ರು ಒಬ್ಬೊಬ್ಬರು. ಅಲ್ಲಿಂದ ಸೀದಾ ಬೆಳಗ್ಗೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಮಲಿಗನಹಳ್ಳಿ ಗ್ರಾಮ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯಿಂದ ನಾವು ಇಲ್ಲಿ ಕಲದಗಿರಿಗೆ ಬಂದಿದ್ದೀವಿ. ಮೇಲೆ ಗಿರಿ ಹೋಗಿ ದರ್ಶನ ಮಾಡಬೇಕು ಅಂತ ನಮ್ಮ ಮೈದೊಳರೆಲ್ಲ ಸಹಕಾರ ಮಾಡಿದ್ದಾರೆ. ಅವರು ಕೂಡ ನಮ್ಮ ಅಣ್ಣರು ಆ ಕಡೆ ಎಲ್ಲ ತೋರ್ಸಪ್ಪ, ಅವ್ರು ದೊಡ್ಡವರು, ಇವರು ಸಣ್ಣರು, ಇವರು ದೊಡ್ಡವರು, ಇವರೆಲ್ಲ ಸಹಕಾರದ ಮೇರೆಗೆ ಕಲದಗಿರಿ ದರ್ಶನವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಿ. ಎಸ್ ಫೈನಲಿ ಬೆಟ್ಟ ಹತ್ತಿದ್ವಿ. ಫುಲ್ ಪೂರ್ತಿ ವ್ಯೂ ನೋಡ್ರಿ ಗೈಸ್ ಇಲ್ಲಿ. ಎಸ್ ದೇವ್ರ ತೋರಿಸ್ತೀನಿ ಬರ್ರಿ ಗೈಸ್ ಇಲ್ಲಿ. तन्नो वीरभद्रेश्वर प्रचोदयात्। वीरभद्रेश्वर स्वामिन्ने नमो नमः। दिव्यपरिमलदीपं दर्शयामि।
हराः ॐ आप्याय स्वासमेत ते विश्वत सोमरुष्टियम् ಮಾಡ್ತೀನಿ ಆಮೇಲೆ अघोरेभ्यो घोरघोरात्रेभ्यः वीरभद्रेश्वर स्वामी निवेद भद्रकाली समेत वीरभद्रेश्वर स्वामी देवता शांताय ते नमो नमः कर्पूरगौरं करुणावतारं संसारसारं प्रियेन्द्रहारं सावधं प्रत्यारविधे ओम भवानी श्री नमामि हे राज मंगल ಗೈಸ್ ಫೈನಲಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಕೆಳಗಿಳಿಯೋಕೆ ಶುರು ಮಾಡಿದ್ವಿ ಗೈಸ್ ನಮ್ಮ ಏಮೋ ಫುಲ್ಲು ಅವನ ಆಸೆಯಿಂದ ನೆರವೇರಿಸ್ಕೊಂಡೆ ದೇವ್ರು ಹಿಡ್ಕೊಂಡು ಹೋಗದ ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಆ ಕಡೆಯಿಂದ ಬರ್ತಿದ್ದಂಗೆ ಈ ಕಡೆಯಿಂದ ವಾಪಸ್ ಹೋಗ್ತಿದ್ದಂಗೆ ನಮ್ಮ ಜೊತೆ ನಾರಾಯಣ ಐತೆ ಇದೇ ನಮಗೆ ಆಲ್ಮೋಸ್ಟ್ ದಾರಿ ತೋರಿಸ್ತೈತೆ ಬಾ ಬರ ನೋಡಿ ನಾವು ಕಲತ್ತಿಗಿರಿಗೆ ಬರ್ತಕ್ಕಂಥದ್ದು ಇದು 3ನೇ ಬಾರಿ ಅಂದ್ರೆ 3 ವರ್ಷ ಆಯ್ತು ಇಲ್ಲಿಗೆ ನಮ್ಮ ವ್ರತ ಕಂಪ್ಲೀಟ್ ಆಗಿದೆ ಭಗವಂತ ನಮಗೆ ಆರೋಗ್ಯವನ್ನ ಕೊಟ್ಟು ನಮ್ಮ ಗ್ರಾಮದಲ್ಲಿ ಉತ್ತಮವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಬುದ್ಧಿ ಜ್ಞಾನವನ್ನ ಕೊಟ್ರೆ ಭಗವಂತನ ಸನ್ನಿಧಾನಕ್ಕೆ ನಾವು ಬರಬೇಕು ಅನ್ಕೊಂಡಿದೀವಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಎಲ್ಲ ಸುಖಕರವಾಗಿರ್ಬೇಕು ಎಲ್ಲವೂ ಕೂಡ ಸುಖಕರವಾಗಿರ್ಬೇಕು ಹಾಗಾಗಿ ಆ ಭಗವಂತನಲ್ಲಿ ನಮಸ್ಕಾರವನ್ನ ಮಾಡ್ಕೊಂತ ಈ ಗುಡ್ಡವನ್ನ ಇಳಿತಾ ಇದೀವಿ ಕಲತ್ತಿಗಿರಿಯ ಮೂಲ ವೀರಭದ್ರೇಶ್ವರ ಭದ್ರಕಾಳಿ ವೀರಾಂಜನೇಯ ಸ್ವಾಮಿ ಇರ್ತಕ್ಕಂಥ ಸನ್ನಿಧಾನ ಮತ್ತು ಬಸವೇಶ್ವರರು ಕೂಡ ಇದ್ದಾರೆ ಇದು ಯಾವಾಗ ಸ್ಥಾಪಿತವಾಯಿತು ಅಂತಕ್ಕಂಥದ್ದು ನಮಗೆ ಯಾರಿಗೂ ತಿಳಿದಿಲ್ಲ ಹಾಗಾಗಿ ಆ ಸನ್ನಿಧಾನವನ್ನ ನಾವು ವೀಕ್ಷಣೆಯನ್ನ ಮಾಡಿ ಅಲ್ಲಿ ಒಂದು ಪೂಜೆ ಅಭಿಷೇಕವನ್ನ ಮಾಡಿ ಅಲಂಕಾರವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿಬಿಟ್ಟು ನಾವೇನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು 3ನೇ ರಥವನ್ನು ಕಂಪ್ಲೀಟ್ ಮಾಡಿ ಆ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಎಸ್ ನಿಮಗೆ ಇದು ಯಾವಾಗ ಸ್ಥಾಪನೆ ಆಯ್ತಂತ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡ್ರಿ ಅದೇನದು ಅದೈತಲ್ಲ ಎಸ್ ಫೈನಲಿ ಕೈದಗಿರಿ ಬೆಟ್ಟ ಹತ್ಬಿಟ್ಟು ಇವಾಗ ಇಳಿತಾ ಇದ್ದೀವಿ ಬಂದ್ವಿ ಗೈಸ್ ಆಲ್ಮೋಸ್ಟ್ ಇಲ್ಲಿಗೆ ಗೈಸ್ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮ್ದು ಕಳ ಬರ್ತೈತೆ ಗೈಸ್ ಅಲ್ಲಿಂದ ಕೆಳಗೆ ಬಂದ್ವಿ ಕೆಳಗೆ ಬಂದಿದ ತಕ್ಷಣ ದೇವ್ರಿಗೆ ಎಲ್ಲ ದೇವ್ರುಗಳನ್ನು ವಿಗ್ರಹಗಳನ್ನು ಅಲಂಕಾರ ಹೂವಿನಿಂದ ಅಲಂಕಾರ ಮುಗಿಸ್ಕೊಂಡು ಕೆಳಗೆ ಅಭಿಷೇಕ ಮಾಡಬೇಕು ಅಂತ ಕೆಳಗೆ ಬಂದ್ವಿ ಗೈಸ್ ಪೂಜೆ ಎಲ್ಲ ಮುಗಿದಿದ್ದಂಗೆ ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದ ತಗೊಂಡಿದ್ದಂಗೆ ಕಲತ್ಗಿರಿ ಮುಗೀತು ಕಲತ್ಗಿರಿ ಮುಗಿ ಬೇರೆ ಗಿರಿಗೆ ಹೋಗ್ಬೇಕಾಗಿತ್ತು ಲೋಡ್ ಮಾಡಿಕೊಂಡು ದೊಡ್ಡವ್ರಿಗೆ ಕಾಣಿಕೆ ಅಂತ ಕೊಡ್ತಾರೆ ಆ ಕಾಣಿಕೆ ಕೊಟ್ಬಿಟ್ಟವರಿಗೆ ಅಲ್ಲಿಂದ ಹೊರಟ್ವಿ ಕಲತ್ಗಿರಿಯಿಂದ ಗೈಸ್ ಕಲತ್ಗಿರಿಯಿಂದ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಉದ್ದಾಂಜನೇಯ ಸ್ವಾಮಿ ಟೆಂಪಲಿಂದ ದರ್ಶನ ಮುಗಿಸ್ಕೊಂಡು
ಅಲ್ಲಿಂದ ಸೀದಾ ನವಿಲುಗುಡ್ಡಕ್ಕೆ ಹೋದ್ವಿ. ನವಿಲುಗುಡ್ಡದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಗೈಸ್ ನವಿಲುಗುಡ್ಡದಿಂದ ದಾನವಾಡಿ ಗುಡ್ಡ ಬಂದ್ವಿ. ದಾನವಾಡಿ ಗುಡ್ಡದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ದೇವ್ರನ್ನ ಕೆಳಗಿಳಿಸಿದ್ವಿ. ಕೆಳಗಿಳಿಸ್ಬೇಕಾದ್ರೆ ಏನಾಯಿತು ನೀವೇ ನೋಡಿ. ಬಾರಪ್ಪ ಸೆಲ್ಫಿ ತಕ್ಕನ ಬಾರಪ್ಪ ಗೈಸ್ ನವಿಲುಗುಡ್ಡದಿಂದ ಕೆಳಗೆ ಬಂದು ಅಲ್ಲಿಂದ ಎಲ್ಲರೂ ಊಟಕ್ಕೆ ಅಂತ ಕೆಳಗೆ ನಿಲ್ಸಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಗೈಸ್ ಅಲ್ಲಿಂದ ಆನ್ವೇರಿ ಹತ್ರ ಇರೋ ಅಮ್ಮಿಂಗಿರಿ ಬಂದ್ವಿ. ಅಮ್ಮಿಂಗಿರಿಯಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ರು. ಇನ್ನೂ ನಮ್ಮ ದೇವ್ರನ್ನ ಕೆಳಗಿಟ್ಬಿಟ್ಟು ಅಲ್ಲಿ ರಾಮದೇವ್ರ ದರ್ಶನ ಮಾಡಿದ್ವಿ. ರಾಮದೇವ್ರ ದರ್ಶನದಿಂದ ಅಮ್ಮನ ಪೂಜೆ ಆಗಿತ್ತು. ಅಮ್ಮನ ಪೂಜೆ ಆಗಿ ಗೈಸ್ ಅಲ್ಲಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ದೇವ್ರನ್ನ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸೀದಾ ಮಜ್ಜಿಗೆ ಕುಡಿಯೋಕೆ ಅಂತ ಮಜ್ಜಿಗೆ ತಂದಿದ್ರು. ನಮ್ಮೂರ ಹತ್ರ ಪಕ್ಕದವರೇ ಅಲ್ವಾ, ಅದಕ್ಕೋಸ್ಕರ ಮಜ್ಜಿಗೆ ತಂದಿದ್ರು. ಮಜ್ಜಿಗೆ ಕುಡಿದ್ಬಿಟ್ಟು ಅಲ್ಲಿಂದ ಸೀದಾ ಗುಡುಮಕಟ್ಟೆ ಹೊರಟ್ವಿ. ಅಲ್ಲಿಂದ ಗುಡುಮಗಟ್ಟೆ ಬಂದ್ವಿ. ಗುಡುಮಗಟ್ಟೆ ಬರ್ತಿದ್ದಂಗೆ ಸಂಜೆ ಆಗ್ಬಿಟ್ಟಿತ್ತು. ಗುಡುಮಗಟ್ಟೆ ಬಂದ ತಕ್ಷಣ ಎಲ್ಲ ದೇವ್ರುಗಳನ್ನ ಇಳಿಸ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಮ್ಮೂರಿಗೆ. ಗೈಸ್ ಅಲ್ಲಿಂದ ನಮ್ಮೂರಿಗೆ ಬರ್ತಿದ್ದಂಗೆ ದೇವ್ರದ್ದು ಅಕ್ಷಯಿಂದ ಒಳ ಬಂತು. ಅಕ್ಷಯಿಂದ ಒಳ ಬಂದಿದ ತಕ್ಷಣ ಮಣೆ ಹೊಡಗಳಿತ್ತು. ಅಲ್ಲಿಂದ ಮಣೆ ಹೊಡಿಸಿ ಗಳಿತ್ತು. ಅಲ್ಲಿಂದ ಮಣೆ ಹೊಡಿಸಿ ಸೀದಾ ದೇವ್ರನ್ನ ಒಳಗಿಟ್ವಿ. ಈ ಒಂದು ಭಾಗ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ.